ಅತ್ತ ಸ್ಮಗ್ಲಿಂಗ್ ಕಂಟಕ, ಇತ್ತ ಸರ್ಕಾರದ ಜಮೀನಿನ ಸಂಕಷ್ಟ. ಸರ್ಕಾರದಿಂದಲೇ ರನ್ಯಾರಾವ್ ಸಂಸ್ಥೆಗೆ 12 ಎಕರೆ ಜಮೀನು ಮಂಜೂರಾಗಿತ್ತು. ರನ್ಯಾರಾವ್ ನಿರ್ದೇಶಕಿಯಾಗಿರುವಂತಹ ಕಂಪನಿ ಕಿಸ್ರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಈ ಕಂಪನಿಯ ನಿರ್ದೇಶಕಿ ರನ್ಯಾರಾವ್ 2023ರಲ್ಲಿ 12 ಎಕರೆ ಜಮೀನು ಮಂಜೂರಾಗಿತ್ತು. ಜಮೀನು ಮಂಜೂರಿನ ಬಗ್ಗೆ ಈಗ 10 ಹಲವು ಪ್ರಶ್ನೆಗಳು ಎದ್ದಿದ್ದಾವೆ. ಯಾವ ರೀತಿ ಸರ್ಕಾರಿ ಜಮೀನನ್ನ KIADBಯಿಂದ ಆಕೆ ಪಡ್ಕೊಂಡ್ಲು? KIADBಯಿಂದ ಜಮೀನನ್ನ ಪಡೆಯೋದು ಅಷ್ಟೊಂದು ಈಸಿನಾ? ಹಾಗಾದ್ರೆ ಯಾವ ಪ್ರಭಾವಿಗಳು ಆಕೆಗೆ ಸಹಕಾರವನ್ನ ಕೊಟ್ಟಿರಬಹುದು? ಇಂತಹ 10 ಅನುಮಾನಗಳಿದ್ದಾವೆ. ಜೊತೆಗೆ ರಾಜಕೀಯವಾಗಿ ಪರ ವಿರೋಧದ ಚರ್ಚೆಗೂ ಕೂಡ ಈ 12 ಎಕರೆ ಜಮೀನಿನ ವಿಚಾರ ಸದ್ಯ ಗ್ರಾಸ ಆಗ್ಬಿಟ್ಟಿದೆ. ಹಾಗಾದ್ರೆ ಆ 12 ಎಕರೆ ಜಮೀನಿನ ಕತೆ ಏನು? ಅದರ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ರನ್ಯಾರಾವ್ ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ ಸರ್ಕಾರದಿಂದ ನೀಡಲ್ಪಟ್ಟಿರುವಂತಹ ಜಮೀನದು. ರನ್ಯಾರಾವ್ ನಿರ್ದೇಶಕಿಯಾಗಿದ್ದಂತಹ ಕಂಪನಿ, ಆ ಕಂಪನಿಯ ಹೆಸರನ್ನ ಆಗಲೇ ನೋಡಿದ್ವಿ, ಕಿಸ್ರೋಡಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಶಿರಾ ಬಳಿ ಒಟ್ಟು 12 ಎಕರೆ ಭೂಮಿಯನ್ನ ರನ್ಯಾರಾವ್ ನಿರ್ದೇಶಕಿಯಾಗಿರುವಂತಹ ಆ ಕಂಪನಿಗೆ ಮಂಜೂರು ಮಾಡುವಂತಹ ಕೆಲಸ ಆಗಿತ್ತು. ಯಾವಾಗ ಅಂದ್ರೆ 2023ರ ಜನವರಿ 2ನೇ ತಾರೀಕು KIADBಯಿಂದ 12 ಎಕರೆ ಜಮೀನು ಈಕೆ ನಿರ್ದೇಶಕಿಯಾಗಿರುವಂತಹ ಕಂಪನಿಗೆ ಅಲಾಟ್ ಮಾಡುವಂತಹ ಕೆಲಸವನ್ನ ಆಗಿನ BJP ಸರ್ಕಾರ ಮಾಡಿತ್ತು. ಆಗಿನ BJP ಸರ್ಕಾರದ ಅವಧಿಯಲ್ಲಿ ಈಕೆಗೆ ಭೂಮಿ ಮಂಜೂರಾಗಿತ್ತು. 12 ಎಕರೆ ಭೂಮಿ. ಕಿಸ್ರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂತಹ ಕಂಪನಿ, ಇದು ರನ್ಯಾರಾವ್ ನಿರ್ದೇಶಕಿಯಾಗಿದ್ದಂತಹ 3 ಕಂಪನಿಗಳಲ್ಲಿ ಈ ಕಂಪನಿ ಕೂಡ ಒಂದು. ಆ ಕಂಪನಿಯ ಹೆಸರಿಗೆ KIADBಯಿಂದ 12 ಎಕರೆ ಭೂಮಿ ಮಂಜೂರಾಗಿತ್ತು. ಮಂಜೂರಾದಂತಹ ಜಾಗದಲ್ಲಿ ಕಾರ್ಖಾನೆ ಅಥವಾ ಕಂಪನಿಯನ್ನ ಆರಂಭ ಮಾಡುವಂತಹ ಕೆಲಸವನ್ನ ರನ್ಯಾರಾವ್ ಮಾಡಬೇಕಾಗಿತ್ತು. ಶಿರಾ ಬಳಿ KIADB ಏನ್ 12 ಎಕರೆ ಜಮೀನು ಆಕೆಗೆ ನೀಡಿತ್ತು, ಆಕೆಯ ಕಂಪನಿಗೆ ನೀಡಿತ್ತು, ಅಲ್ಲಿ ಕಾರ್ಖಾನೆಯನ್ನು ಅಥವಾ ಕಂಪನಿಯನ್ನು ಅವರು ಆರಂಭ ಮಾಡಬೇಕಾಗಿತ್ತು. ಯಾಕಂದ್ರೆ ಆ ಉದ್ದೇಶಕ್ಕಾಗಿ ಪಡ್ಕೊಂಡಿದ್ದಂತಹ ಜಮೀನದು. 2 ವರ್ಷಗಳಲ್ಲಿ ಕಂಪನಿ ಚೆನ್ನಾಗಿ ನಡೆದ್ರೆ ಪೂರ್ತಿ ಹಣವನ್ನ, ಅದಕ್ಕೇನು ಹಣ ಅವರು ನಿಗದಿತ ಅಮೌಂಟ್ ಇರುತ್ತೆ, ಆ ಹಣವನ್ನು ಅವರು ಕಟ್ಟಬೇಕು. ತಮ್ಮ ಹೆಸರಿಗೆ KIADBಯಿಂದ ಮಾರಾಟದ ಡೀಡ್ ಅನ್ನ ಅವ್ರು ಪಡಿಬೇಕಾಗಿತ್ತು. ರನ್ಯಾರಾವ್ ಅವರು ನಿರ್ದೇಶಕಿ ಆಗಿರುವಂತಹ ಕಂಪನಿ. ರನ್ಯಾಗೆ 2023ರ ಜನವರಿಯಲ್ಲಿ ರಾಜ್ಯ ಮಟ್ಟದ ಸಮಿತಿಯಿಂದ 12 ಎಕರೆ ಭೂಮಿ ಮಂಜೂರಾಗಿತ್ತು. ಆದ್ರೆ ಭೂಮಿ ಮಂಜೂರಾಗಿ 2 ವರ್ಷದ ಅವಧಿ ಪೂರ್ಣವಾದ್ರೂ ಕೂಡ, ಮುಗಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕಂಪನಿಯನ್ನ ಅಥವಾ ಅಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿಯನ್ನ ಸ್ಟಾರ್ಟ್ ಮಾಡಿಲ್ಲ. KIADBಗೆ ಆ 12 ಎಕರೆ ಜಾಗಕ್ಕಾಗಿ 7.5 ಕೋಟಿ ರೂಪಾಯಿ ಹಣವನ್ನ ಪಾವತಿ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಆ ಹಣವನ್ನ ಕೂಡ ಪಾವತಿ ಮಾಡಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 2 ದಿನಗಳ ಹಿಂದಷ್ಟೇ ಬಹಳ ದೊಡ್ಡ ಮಟ್ಟದಲ್ಲಿ ವಾಕ್ಸಮರಗಳು ಕೂಡ ನಡೆಯಿತು. BJP ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆ ಜಮೀನು ಮಂಜೂರಾಗಿದ್ದು ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪವನ್ನ ಮಾಡಿದ್ದು. ಆನಂತರ ಆಗಿನ ಕೈಗಾರಿಕಾ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು, ಈಗ KIADBಯ CEO ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.